ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಮ್ಯ ಚಾಮಣಿ ವ್ಲಾಗ್ಸ್. ಇವತ್ತು ಸ್ಪೆಷಲ್ ಕ್ರಿಸ್ಪಿ ಮಸಾಲ ದೋಸೆ, ಅದು ಹೋಟೆಲ್ ಸ್ಟೈಲಲ್ಲಿ ಮಾಡೋ ದೋಸೆ ಬ್ಯಾಟರ್ ಹೇಗೆ ಮಾಡೋದು ಅಂತ ನೋಡೋಣ. ಯಾವ ಹೋಟೆಲ್ನವರು ಈ ಸೀಕ್ರೆಟ್ ದೋಸೆ ಬ್ಯಾಟರ್ ಮಾಡೋದು ಹೇಗೆ ಅನ್ನೋದನ್ನ ರಿವೀಲ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಬ್ಯಾಟರ್ ರೆಡಿ ಮಾಡಬೇಕು ಅಂದರೆ ಈ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಮೆಥಡ್ನ ಫಾಲೋ ಮಾಡಿ. ಆ್ಯಂಡ್ ನಾನು ಯೂಸ್ ಮಾಡಿರೋ 4 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ದಟ್ ಹೋಟೆಲ್ ಸ್ಟೈಲ್ ಬ್ಯಾಟರ್ ರೆಡಿ ಆಗುತ್ತೆ. ಹೇಗೆ ರೆಡಿ ಆಗುತ್ತೆ ನೋಡೋಣ. ಸೊ ಇದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಆ್ಯಂಡ್ ಅವ್ರು ಮಾಡೋ ಕಾಯಿ ಚಟ್ನಿ ಮಾಡೋದು ಹೇಗೆ ಅನ್ನೋದು ನೋಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ಇಲ್ಲಿ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ರಾ ರೈಸು ತೊಗೋಬೋದು, ದೋಸೆ ಅಕ್ಕಿನೂ ತೊಗೋಬೋದು. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೋತಾ ಇದ್ದೀನಿ ಆ್ಯಂಡ್ 3/4 ಕಪ್ಪಷ್ಟು ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಮತ್ತು 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಮತ್ತು ಉದ್ದಿನಬೇಳೆ ಒಂದು ಅರ್ಧ ಕಪ್ಪಷ್ಟಿದೆ, ಮತ್ತು 2 ಸ್ಪೂನಷ್ಟು ತೊಗರಿಬೇಳೆ, 1/4 ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ಅಷ್ಟು ಮೆಂತ್ಯ ತೊಗೊಳ್ತಾ ಇದ್ದೀನಿ. ಮೆಂತ್ಯ ಜಾಸ್ತಿ ಬೇಡ, ಅಂಟಾಗ್ಬಿಡತ್ತೆ ದೋಸೆ. ಸೊ ಇಲ್ಲಿ 2 ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಿದ್ದೀನಿ. ನೀವು ಯಾವ ಅಕ್ಕಿನಾದರೂ ಹಾಕ್ಕೋಬೋದು. ಇಲ್ಲಿ 2 ಮುಷ್ಟಿ ಫುಲ್ ಆಗೋಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ, ಸಾಫ್ಟ್ ಬರಲಿ ದೋಸೆ ಅಂತ. ಆಮೇಲೆ ಮುಷ್ಟಿಗಿಂತ ಕಡಿಮೆ ಅಷ್ಟು ತೊಗರಿಬೇಳೆ ಮತ್ತು ಮುಷ್ಟಿಗಿಂತ ಕಡಿಮೆ ಅಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ದೋಸೆ ಅದ್ರ ಕಲರ್ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ಮುಷ್ಟಿಗಿಂತ ಜಾಸ್ತಿ ಅಷ್ಟು ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಇದನ್ನು 2-3 ಸತಿ ನೀರು ಹಾಕಿಬಿಟ್ಟು ವಾಶ್ ಮಾಡಿ ತೆಗೆದು ಇಟ್ಕೊಳ್ಬೇಕು. ಯಾಕಂದರೆ ಸೊಸೈಟಿ ಅಕ್ಕಿ ಯೂಸ್ ಮಾಡಿರೋದ್ರಿಂದ ತುಂಬಾ ಡಸ್ಟ್ ಇರುತ್ತೆ. ಅದರಲ್ಲಿ 2-3 ಸತಿ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಬೇಕು. ಸೊ ಇಲ್ಲಿ ನಾನು ಮೆಂತೆ ಹಾಕೋದು ಮರ್ತೋಗಿದೆ, ಸೊ ಮೆಂತೆ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸು 5 to 6 hours ನೆನೆಸೋಕೆ ಇಡಬೇಕಾಗತ್ತೆ. ನೆನೆಸಿದ್ದಂಥದ್ದನ್ನು ಇದನ್ನು ಮಿಕ್ಸರ್ಗಾದರೂ ಆಯಿತು, ಗ್ರೈಂಡರ್ಗಾದರೂ ಆಯಿತು ಹಾಕಿ ರುಬ್ಬಿ ತೆಗೆದಿಟ್ಕೊಳ್ಬೇಕಾಗತ್ತೆ. ರಾತ್ರಿ ಫುಲ್ಲು ಇದನ್ನು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು, ಅಥವಾ 10 to 12 hours ಆದರೂ ಇದು ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ಸೊ ಇಲ್ಲಿ ನಾನು ಹೇಳಿದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇನೆ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಬೇಕು, ಜಾಸ್ತಿ ಹಾಕಬೇಡಿ. ಇದು ಸ್ಟಿಕ್ಕಿ ಆಗಬಾರ್ದು, ಅಂಚಿಗೆ ಅಂಟಬಾರ್ದು ಅನ್ನೋದಕ್ಕೆ ಹಾಕೋದು ಅಕ್ಕಿ ಹಿಟ್ಟು. ಜಾಸ್ತಿ ಹಾಕಿದರೆ ಒರಟಾಗ್ಬಿಡುತ್ತೆ. ಆಮೇಲೆ 3 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆ ತೊಗೋತಾ ಇದ್ದೀನಿ. ಸೂಜಿ ರವೆ ಎಲ್ಲ ಯೂಸ್ ಮಾಡಬೇಡಿ, ಇದು ಕ್ರಿಸ್ಪಿನೆಸ್ ಬರುತ್ತೆ. ಆ್ಯಂಡ್ ಶುಗರ್ ತೊಗೋತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು, ಅದು ಕ್ಯಾರಮೆಲ್ ಎಫೆಕ್ಟ್ ಅಂದರೆ ಟೆಕ್ಸ್ಚರ್ ಬರೋದಕ್ಕೆ. ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೋತಾ ಇದ್ದೀನಿ. ಈ ಎಲ್ಲ ಬ್ಯಾಟರ್ಸ್ನು ನೀಟಾಗಿ ಮಿಕ್ಸ್ ಮಾಡಿ ತೊಗೊಳ್ಬೇಕು. ಚೆನ್ನಾಗಿ ಕಲಸಿ ಬ್ಯಾಟರ್ನ ತೆಗೆದಿಟ್ಕೊಳ್ಬೇಕು. ದೋಸೆ ನಾವು ಮಾಡೋಕ್ಕೂ 15 ನಿಮಿಷಗಳ ಮುಂಚೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು 15 minutes ರೆಸ್ಟಿಗೆ ಬಿಡಬೇಕಾಗತ್ತೆ. ಸೊ ಆವಾಗ ಬ್ಯಾಟರ್ ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಸೊ ಈ ಶುಗರ್ ಹಾಕೋದ್ರಿಂದ ಅದು ಗೋಲ್ಡನ್ ಕಲರ್ ಬರುತ್ತಲ್ಲ ದೋಸೆಗೆ, ಆ ಕಲರ್ ಆ ಟೆಕ್ಸ್ಚರ್ ಬರೋದಕ್ಕೆ ಶುಗರ್ ಹಾಕೋದು. ಜಾಸ್ತಿ ಹಾಕಬೇಡಿ, ಸಿಹಿ ಆಗಿಬಿಡುತ್ತೆ. ಆ್ಯಂಡ್ ಇದು ಅಕ್ಕಿ ಹಿಟ್ಟು ಅಂಟಬಾರ್ದು ಅಂಚಿಗೆ ಅನ್ನೋದಕ್ಕೆ ಬ್ಯಾಟರ್ ಹುಳಿಯಾಗಿರುತ್ತಲ್ವ, ಸೊ ಅದಕ್ಕೋಸ್ಕರ ಹಾಕೋದು. ಬ್ಯಾಟರ್ನ 15 minutes ರೆಸ್ಟಿಗೆ ಬಿಟ್ಟು ನೆಕ್ಸ್ಟ್ ಆಲೂಗೆಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 5-6 ಆಲೂಗೆಡ್ಡೆ ತೊಗೊಳ್ತಾ ಇದ್ದೀನಿ, ಮೀಡಿಯಮ್ ಸೈಜ್ದು. ನೀರು ಹಾಕ್ಬಿಟ್ಟು 3-4 ವಿಷಲ್ ಕೂಗಿಸ್ತೀನಿ. ಇಲ್ಲಿ ದಪ್ಪುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ, ಆಲೂಗೆಡ್ಡೆಗೆ ಉಪ್ಪತ್ತಲಿ ಅಂತ. ಸೊ ಅದು 3 ವಿಷಲ್ ಆಗಲಿ, ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಂಡ್ಬಿಡೋಣ, ಕಾಯಿ ಚಟ್ನಿ. ಸೊ ಅದಕ್ಕೆ ಬೇಕಾಗಿರೋದು ಕಡಲೆ, 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗೋಡಂಬಿ, ಹುಣಸೆಹಣ್ಣು, ಜೀರಿಗೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಇಲ್ಲಿ ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿ ಎಲ್ಲ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗೆ. ಇದಕ್ಕೆ ಕಡಲೆ ಸೇರಿಸ್ತಾ ಇದ್ದೀನಿ, ಒಂದು 2-3 ಸ್ಪೂನಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಗೋಡಂಬಿ ಒಂದು 8-10 ಗೋಡಂಬಿ, 3 ಮೆಣಸಿನ್ಕಾಯಿ ಮತ್ತು ಅರ್ಧ ಗಾತ್ರದಷ್ಟು ಹುಣಸೆಹಣ್ಣು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇಲ್ಲಿ ರೆಡಿಯಾಗಿದೆ, ಕಾಯಿ ಚಟ್ನಿ ರೆಡಿ ಆಯಿತು. ಇದು ನೀವು ಕನ್ಸಿಸ್ಟೆನ್ಸಿ ಈ ಥರನಾದರೂ ಇಟ್ಕೋಬೋದು, ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಕಾದರೆ ತೆಳುನಾದರೂ ಮಾಡ್ಕೋಬೋದು. ಇಲ್ಲಿ ನಾನು 1 ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಈರುಳ್ಳಿನ ಉದ್ದುದ್ದುಗೆ ಹೆಚ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ಒಂದು 4 ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. 4 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಆಲೂಗೆಡ್ಡೆ ಬೆಂದಿರೋ ಅಂಥದ್ದನ್ನು ಫುಲ್ಲು ಸ್ಮ್ಯಾಶ್ ಮಾಡಿ ಈ ಥರ ತೆಗೆದಿಟ್ಕೊಳ್ಬೇಕಾಗತ್ತೆ. ಪ್ಯಾನಿಗೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು
ಅದು ಬಿಸಿ ಆಗ್ತಿದ್ದಂಗೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ. 8ರಿಂದ 10 ಕರಿಬೇವಿನ ಎಲೆ ಸೇರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವೇನು ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನೂ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಆ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದು ಆಗ್ತಿದ್ದಂಗೆ ಸ್ವಲ್ಪ ಸಾಲ್ಟ್ ಸೇರಿಸೋಣ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟು, ಉಪ್ಪು, ಆಮೇಲೆ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನ್ನು. ಅರಿಶಿನ ಪುಡಿ ಇಷ್ಟಪಡೋರು ಹಾಕ್ಬೋದು, ಇಲ್ಲಾಂದರೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಸೊ ನಾನಿಲ್ಲಿ ಹೋಟೆಲ್ ಸ್ಟೈಲಲ್ಲಿ ತೋರಿಸೋದ್ರಿಂದ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ಅದನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡಬೇಕು. ಎಲ್ಲ ಪಲ್ಯ ಹೊಂದ್ಕೊಳ್ಬೇಕು. ಆ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಒತ್ತಿಬಿಡುತ್ತೆ ಕೆಳಗಡೆ. ಇದಕ್ಕೆ ನಾನು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದರೆ ಹಾಕ್ಬೋದು, ಇಷ್ಟ ಇಲ್ಲ ಅಂದವ್ರು ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಸೊ ಈಗ ನಾವೇನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ವಲ್ಲ ದೋಸೆ, ಈಗ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳೋಣ. ದೋಸೆ ಈ ಸ್ಟೈಲಲ್ಲಿ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಹಾಕಿ 1-2 ಸ್ಪೂನ್ ಆಯಿಲ್ ಹಾಕಿ ಬಿಡ್ಬೋದು. ಆಯಿಲ್ ಯೂಸ್ ಮಾಡಲ್ಲ ಅನ್ನೋರು ತುಪ್ಪ ಹಾಕ್ಬೋದು ಅಥವಾ ಬೆಣ್ಣೆ ಹಾಕ್ಬೋದು. ನಾನಿಲ್ಲಿ ಬೆಣ್ಣೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೆಣ್ಣೆ ಹಾಕಿ ಇದು ಹೇಗೆ ಹೋಟೆಲಲ್ಲಿ ಮಾಡ್ತಾರಲ್ಲ, ಸೊ ಅದೇ ಥರನೇ ಕ್ರಿಸ್ಪಿಯಾಗಿ, ಆ ಕಲರ್ ಕೂಡ ಗೋಲ್ಡ್ ಕಲರ್ ಅದೇ ಥರನೇ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ದೋಸೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ, ಹೀಗೆ ನಿಮಗೆ ಎಂಟರ್ಟೈನ್ ಮಾಡ್ತಿರ್ತೀನಿ. ಸೊ ಥ್ಯಾಂಕ್ ಯು.